ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಸ್ಟೆಂಟ್ ಪಡ್ಡು. ಹೌದು ಫ್ರೆಂಡ್ಸ್, ಬೆಳಗಿನ ಗಡಿಬಿಡಿಯಲ್ಲಿ ಕೆಲವೊಂದು ಸಲ ನಾವು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಾವು ಈ ಸಲ ಈ ಪಡ್ಡು ರೆಸಿಪಿನ ಮಾಡ್ಬೋದು. ಹೌದು, ಈ ಪಡ್ಡು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಕೂಡ ಬೇಕಾಗಿರಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಬಿಸಿ ಬಿಸಿ ಪಡ್ಡು ಹೊಟ್ಟೆ ತುಂಬುತ್ತೆ, ಆದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ರೆಸಿಪಿ ಆದರೆ ಕೇವಲ 30 ನಿಮಿಷದಲ್ಲಿ ಮಾಡ್ಬೋದು. ಮತ್ತು ತುಂಬ ಸಿಂಪಲ್ ಆದ ಒಂದು ಚಟ್ನಿ ಕೂಡ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅವಲಕ್ಕಿನ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಅಂದರೆ 2ರಿಂದ 3 ಟೈಮ್ ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಸ್ಲಿಕ್ಕೆ ಇಡ್ತೀನಿ. ಸೊ ಈಗ ಅವಲಕ್ಕಿ ನೆನೆಯೋದ್ರೊಳಗೆ ಈಗ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನಿಲ್ಲಿ ಇನ್ಸ್ಟೆಂಟ್ ಅಂತ ಹೇಳಿದ್ದೀನಲ್ವ, ಹಾಗಾಗಿ ಇಲ್ಲಿ ಸೂಜಿ ತೊಗೊಂಡಿದ್ದೀನಿ 2 ಕಪ್ಪಷ್ಟು. ಸೊ ನೋಡಿ, ಅವಲಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸೂಜಿ ತೊಗೊಂಡಿದ್ದೀನಿ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು 5ರಿಂದ 10 ನಿಮಿಷ ಅದು ಅವಲಕ್ಕಿ ಕೂಡ ನೆಂದಿದೆ. ಈಗ ನೆಂದಿರೋಂಥ ಅವಲಕ್ಕಿನ ಹಾಕ್ಕೊಂಡು ಇಲ್ಲಿ ಮಜ್ಜಿಗೆ ಹಾಕೋತಾ ಇದ್ದೀನಿ, ಅಥವಾ ನೀವು ಮೊಸರು ಕೂಡ ಹಾಕೋಬೋದು. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಯಾಕಂದರೆ ಸೂಜಿ ಅವಲಕ್ಕಿ ಹಾಕಿರೋದ್ರಿಂದ ಇದಕ್ಕೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ. ಅದು ನೀರು ಅಥವಾ ಮಜ್ಜಿಗೆ ಅಥವಾ ಮೊಸರನ್ನ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಮಜ್ಜಿಗೆ ಮತ್ತು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಇದನ್ನು ರುಬ್ಕೋಬೋದು. ಸೊ ಈಗ ಇದನ್ನು ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡು ಈ ನಾವು ಪಾತ್ರೆಯಲ್ಲಿ ತೆಗೆದಿಡ್ತೀನಿ. ಕೆಲವೊಂದು ಸಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಎದ್ದ ತಕ್ಷಣ ನೀವು ಸೂಜಿ ಮನೆಯಲ್ಲಿದ್ದರೆ ಈ ರೀತಿಯಾಗಿ ಇನ್ಸ್ಟೆಂಟ್ ಪಡ್ಡು ಮಾಡ್ಬೋದು. ಈಗ ರುಬ್ಬಿರುವಂತಹ ಈ ಬ್ಯಾಟರನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇದು ಬೇಗನೆ ಇನ್ಸ್ಟೆಂಟಾಗಿ 30 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿದ್ನಲ್ವ. ಸೊ ಈಗ ಈ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಇದಕ್ಕೆ ಒಂದು ಸಿಂಪಲ್ ಆದ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು ಅರ್ಧ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 4, 2ರಿಂದ 3 ಟೇಬಲ್ ಸ್ಪೂನಷ್ಟು ಪುಟಾಣಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಜಾಗರಿ ಅಥವಾ ಬೆಲ್ಲ ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಚಟ್ನಿ ಮಾಡ್ಕೋಬೇಕು ಇದಕ್ಕೆ. ಅಥವಾ ನೀರಾಗಿ ಇರುತ್ತೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಚಟ್ನಿನ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟು ನಾವೊಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ. ಈಗ ಚಟ್ನಿ ಕೂಡ ರೆಡಿ ಆಯ್ತಲ್ವ. ಈಗ ಇಲ್ಲಿ ಸ್ವಲ್ಪ 4 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಹಾಗೆ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿನ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಳ್ತಿದ್ದೀನಿ. ಈರುಳ್ಳಿ ಎಷ್ಟಾದರೂ ಹಾಕೊಳ್ಳಿ, ಅಥವಾ ನೀವು ಇದರಲ್ಲಿ ಕ್ಯಾರೆಟ್ ಕೂಡ ಹಾಕೋಬೋದು. ನಿಮಗೆ ಇಷ್ಟವಾಗುವ ತರಕಾರಿಗಳನ್ನು ನೀವು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ತೊಳೆದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ಸ್ವಲ್ಪ ಪುದೀನ ಕೂಡ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಚಟ್ನಿನೇ ಬೇಡ ಹಾಗೆ ತಿನ್ಬಿಡ ಅಂತ ಕೂಡ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು. ಹಾಗಾಗಿ ಸಿಂಪಲ್ ಆದ ಒಂದು ಚಟ್ನಿ ಮಾಡಿರೋದು. ಈಗ ಹೆಚ್ಚಿರುವಂಥದ್ದು ಹಸಿಮೆಣಸಿನ್ಕಾಯಿ ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ನಂತರ ಇಲ್ಲಿ ನಾನು 1 ಚಿಟಿಕೆ ಅಥವಾ 1-2 ಚಿಟಿಕೆ ಕುಕ್ಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಹಾಕ್ಕೋಬೇಕು. ಯಾಕಂದರೆ ಇನ್ಸ್ಟೆಂಟ್ ಮಾಡ್ತಾ ಇರೋದ್ರಿಂದ ನಾವು ಹಾಕ್ಕೋಬೇಕು. ಬೇಡಪ್ಪ ನಾವು ಯೂಸ್ ಮಾಡಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಏನು ಪಡ್ಡು ಹಂಚನ್ನು ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಂಚು ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ಯಾಟರನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಫಿಲ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಸುಟ್ಟೋಗುತ್ತೆ, ಕಲರ್ ಅಷ್ಟು ಚೆನ್ನಾಗಿರಲ್ಲ, ಒಳಗಡೆ ಹಸಿ ಹಸಿ ಇರುತ್ತೆ. ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು 1-2 ನಿಮಿಷ ಮುಚ್ಚಿಡಿ. ನಂತರ 1-2 ನಿಮಿಷದ ನಂತರ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಈ ರೀತಿಯಾಗಿ ಅಂದರೆ ಸಿಮ್ಮಲ್ಲೇ ನೀವು ಇದನ್ನು 1-2 ನಿಮಿಷ ಮುಚ್ಚಿಟ್ಬಿಡಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಳಗಡೆ ಕೂಡ ನೀಟಾಗಿ ಕುಕ್ ಆಗುತ್ತೆ. ಹಾಗಾಗಿ ಇದೇ ರೀತಿಯಾಗಿ ನಾನು ಎಲ್ಲ ಪಡ್ಡು ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ಈ ಪಡ್ಡಿಗೆ ನೀವು ಚಟ್ನಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಅಥವಾ ಚಟ್ನಿ ಇಲ್ಲಾಂದರೂ ಕೂಡ ಹೊಟ್ಟೆ ತುಂಬ ತಿಂತೀರ, ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು. ನೋಡಿ, ಎಲ್ಲ ನಾನು ಪಡ್ಡು ಮಾಡಿಬಿಟ್ಟು ತೆಗೆದಿಡ್ತಾ ಇದ್ದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಯಿತು, ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಮಾಡಿದೆ. ಹಾಗಾಗಿ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಯಿತು. ನೋಡಿ, ಈ ರೀತಿಯಾಗಿ ಇವ್ರಿಗೆ ಬಿಸಿ ಬಿಸಿ ನಾನು ತಿನ್ನಲಿಕ್ಕೆ ಕೊಟ್ಟೆ. ಇಷ್ಟಪಟ್ಟು ತಿಂದು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋದ್ರು. ನೋಡಿ ತೋರಿಸ್ತೀನಿ ನಾನು, ಎಷ್ಟು ಚೆನ್ನಾಗಿದೆ ಅಂದರೆ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆ ಅಷ್ಟೇ ಬಿಸಿ ಬಿಸಿ, ಅಷ್ಟೇ ಹತ್ತಿ ಥರ ಸಾಫ್ಟ್ ಆಗಿದೆ. ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಟ್ನಿ ಜೊತೆ ಇದನ್ನು ತಿಂತಾ ಇದ್ರೆ ಆಹಾ, ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.